ಆತ್ಮೀಯ ದ್ವಿತೀಯ PUC ಓದ್ತಕ್ಕಂಥ ಆದರ್ಶ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಮತ್ತು ಎಲ್ಲ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಕ್ಕಂಥ ಎಲ್ಲ ಜನತೆಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇಲ್ಲಿ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದ್ರೆ ಅಧ್ಯಯನವನ್ನು ಮಾಡಿದ್ವಿ. ಹಾಗಾದ್ರೆ ಅಲ್ಲಿ ಸಿಂಧೂ ನಾಗರಿಕತೆ ಅಂತ ನೋಡಿದ್ವಿ. ಸಿಂಧೂ ನಾಗರಿಕತೆಯ ಸಂಶೋಧನೆಯನ್ನ, ಸಿಂಧೂ ನಾಗರಿಕತೆಯ ಅತಿ ಮುಖ್ಯವಾದ ನಗರಗಳನ್ನು ಸಂಶೋಧನೆಯನ್ನು ಮಾಡಿದರು. ಅನೇಕ ನಗರಗಳನ್ನು ಸಂಶೋಧನೆಯನ್ನು ಮಾಡಿದರು. ಅಲ್ಲಿ ಹರಪ್ಪ ಆಗಿರ್ಬೋದು, ಮಹೇಂಜೋದರ ಆಗಿರ್ಬೋದು. ಹರಪ್ಪ ಅನ್ನುವಂಥ ನಗರವನ್ನು 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಹಾನಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಮಾಂಟಿಗೋಮರಿ ಜಿಲ್ಲೆಯಲ್ಲಿ ಹರಪ್ಪ ನಗರವನ್ನು ಕಂಡುಹಿಡಿದ್ರ 1922ರಲ್ಲಿ RD ಬ್ಯಾನರ್ಜಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಮಗೆ ಮಹೇಂಜೋದರೋ ನಗರವನ್ನು ಪತ್ತೆ ಹಚ್ತಾರ. ಹೀಗಾಗಿ ಆ ಎರಡು ನಗರಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಅವರು ಯಾವ ಯಾವ ಥರದ ಜೀವನ ಶೈಲಿಯನ್ನು ಕಟ್ಕೊಂಡಿದ್ರು, ಯಾವ ಥರದ ಏನಪ್ಪ ಅಂದ್ರೆ ಬದುಕನ್ನು ಕಟ್ಕೊಂಡಿದ್ರು, ಅವ್ರ ಕೃಷಿ ಹೇಗಿರ್ತಾ ಇತ್ತು, ಅವರ ನಗರಗಳು ಹೇಗಿರ್ತಾ ಇತ್ತು, ಒಳಚರಂಡಿ ವ್ಯವಸ್ಥೆ ಹೇಗಿರ್ತಾ ಇತ್ತು ಮತ್ತು ಅವ್ರ ಕಟ್ಟಡಗಳು ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಅನೇಕ ನಿನ್ನೆ ಒಂದು ಕ್ಲಾಸ್ನಲ್ಲಿ ಏನು ಮಾಡಿದ್ವಿ ಅಂದ್ರೆ ನಾವು ಚರ್ಚೆಯನ್ನು ಮಾಡಿದ್ವಿ. ಹಾಗಾದ್ರೆ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ಏನೇನು ಚರ್ಚೆಯನ್ನು ಮಾಡಿದ್ವಿ ಅಂದ್ರೆ ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಗರ ಯೋಜನೆ ನೋಡಿ, ನಗರ ಯೋಜನೆಯನ್ನ ನೋಡಿದ್ವಿ. ಎರಡನೇ ಒಂದು ಲಕ್ಷಣ ಯಾವ್ದಪ್ಪ ಅಂದ್ರೆ ಬೀದಿಗಳನ್ನ ನೋಡಿದ್ವಿ. ಮೂರನೇ ಒಂದು ಲಕ್ಷಣ ಯಾವ್ದಪ್ಪ ಅಂದ್ರೆ ಒಂದು ಅಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ನಾವೇನು ಮಾಡಿದ್ವಿ ಅಂದ್ರೆ ನಿನ್ನೆ ಕ್ಲಾಸಲ್ಲಿ ಈ 3 ಲಕ್ಷಣಗಳನ್ನು ನೋಡಿದ್ವಿ ಅಂದ್ರೆ ಅಧ್ಯಯನವನ್ನ ಮಾಡಿದ್ವಿ. ಹಾಗಾದ್ರೆ ಇವರ ಒಂದು 4ನೇ ಲಕ್ಷಣ ಯಾವ್ದಪ್ಪ ಅಂದ್ರೆ ಅದು ಸ್ನಾನಕೊಳ್ಳ. ಹಾಗಾದ್ರೆ ಈ ಸ್ನಾನಕೊಳ್ಳ ಏನಪ್ಪ ಅಂದ್ರೆ ಸಾರ್ವಜನಿಕರಿಗಾಗಿ ಸ್ನಾನಕೊಳ್ಳವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಇವರು ಕಟ್ಟಡವಾಗಿ ಕಟ್ಕೊಂಡಿದ್ರು. ಹಾಗಾದ್ರೆ ಈ ಮಹಾ ಸ್ನಾನಕೊಳ್ಳ ಅಂತ ಇದಕ್ಕೆ ಮಹೇಂಜೋದರ ನೋಡಿ, ಮಹೇಂಜೋದರೋ ಅನ್ನುವಂಥ ಒಂದು ನಗರದಲ್ಲಿ ಇವರು ಸ್ನಾನಕೊಳ್ಳವನ್ನು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಕಟ್ಕೊಂಡಿದ್ರು. ಬೃಹತ್ತಾದ ದೊಡ್ಡದಾದ ಮಹಾಸ್ನಾನ ಕೊಳ್ಳವನ್ನು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಕಟ್ಟಿದ್ರು. ಇದು ವಿಶಾಲವಾದ ಚೌಕಾಕಾರದ ಪ್ರಾಂಗಣ ನೋಡಿ, ವಿಶಾಲವಾದ ಬಹುದೊಡ್ಡವಾದ ಚೌಕಾಕಾರ ಹೀಗೇನಪ್ಪ ಅಂದ್ರೆ ಚೌಕಾಕಾರ ಒಂದು ಪ್ರಾಂಗಣ ಇರ್ತಾ ಇತ್ತು. ಚೌಕಾಕಾರದ ಪ್ರಾಂಗಣ ಏನಪ್ಪ ಅಂದ್ರೆ ಈ ಸುತ್ತಲೂ ಇರುವುದಕ್ಕೆ ನಾವು ಪ್ರಾಂಗಣ ಇರ್ತಾ ಇತ್ತು ನೋಡಿ. ಮಹೇಂಜೋದಾರನಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡದಾದ ಸ್ನಾನಕೊಳ ಇರ್ತಾ ಇತ್ತು. ಅದು ಸ್ನಾನಕೊಳ ಯಾವ ತರನಾಗಿ ಇರ್ತಾ ಇತ್ತಪ್ಪ ಅಂದ್ರೆ ಅದು ಚೌಕಾಕಾರವಾಗಿರ್ತಾ ಇತ್ತು. ಇನ್ನು ಬೃಹತ್ತಾದ ಒಂದು ಈಜುಕೊಳ್ಳ ಕೂಡ ಇರುವುದನ್ನ ನೋಡಿದ್ವಿ. ಹಾಗಾದ್ರೆ ಈ 4 ದಿಕ್ಕುಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಉತ್ತರ, ಇಲ್ಲಿ ದಕ್ಷಿಣ, ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಈ 4 ದಿಕ್ಕುಗಳಲ್ಲಿ ಏನಪ್ಪ ಅಂದ್ರೆ ಮೊಗಶಾಲೆಯನ್ನು ಇರ್ತಾ ಇತ್ತು. ಅನೇಕ ಶಾಲೆಗಳನ್ನು, ಮೊಗಶಾಲೆ ಅಂದ್ರೆ ಅಲ್ಲಿ ಅನೇಕ ಮೊಗಶಾಲೆ ಕೂಡ ಇರ್ತಾ ಇತ್ತು. ಹಾಗೆ ಕೋಣೆಗಳನ್ನು ಹೊಂದಿತ್ತು ನೋಡ್ರಿ. ಈ ಉತ್ತರ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಇದರ ಸುತ್ತಮುತ್ತಲು ಏನಿರ್ತಪ್ಪ ಅಂದ್ರೆ ಅನೇಕ ಮನೆಗಳು ಕೂಡ ಇರ್ತಾ ಇದ್ದು. ಇಲ್ಲಿ ಮನೆಗಳನ್ನು ಕೂಡ ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಇವರು ಕಟ್ಕೊಂಡಿದ್ರು. ಹಾಗಾದ್ರೆ ಈ ಕೋಣೆಗಳನ್ನು ಯಾಕೆ ಕಟ್ಕೊಂಡಿದ್ರಪ್ಪ ಅಂದ್ರೆ ಅವರು ಬಟ್ಟೆಗಳನ್ನು ಚೇಂಜ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಶುದ್ಧವಾದ ಬಟ್ಟೆಗಳನ್ನು ಅಥವಾ ಸ್ನಾನವನ್ನು ಮಾಡಿಕೊಂಡು ಬಂದ ನಂತರ ಬಟ್ಟೆಗಳನ್ನು ಚೇಂಜ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಕೋಣೆಗಳನ್ನು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಈ ಕಟ್ಟಡವಾಗಿ ಕಟ್ಕೊಂಡಿದ್ರು. ಇನ್ನು ಇಲ್ಲಿ ಪ್ರತಿಯೊಂದು ಕೋಣೆಯಲ್ಲಿ ಅಥವಾ ಕೆಲವೊಂದು ಕೋಣೆಗಳಲ್ಲಿ ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರ್ತಾ ಇತ್ತು ನೋಡ್ರಿ. ಸಿಂಧೂ ನಾಗರಿಕತೆಯಲ್ಲಿ ಮಹೇಂಜೋದಾರನ ಅತ್ಯಂತ ಒಂದು ದೊಡ್ಡ ಮಹಾಸ್ನಾನಕೊಳದಲ್ಲಿ ಏನಿರ್ತಾ ಇತ್ತಪ್ಪ ಅಂದ್ರೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರ್ತಾ ಇತ್ತು ನೋಡ್ರಿ. ಯಾರಿಗೆ ಯಾವ ನೀರು ಬೇಕಲ್ಲ ಆ ನೀರಿನಿಂದ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸ್ನಾನವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವೇನು ಮಾಡಿದ್ವಿ ಅಂದ್ರೆ ಹರಪ್ಪ ನಾಗರಿಕತೆಯಲ್ಲಿ ಏನು ಮಾಡಿದ್ವಪ್ಪ ಅಂದ್ರೆ ನೋಡಿದ್ವಿ. ಹಾಗಾದ್ರೆ ಈ ಸ್ನಾನದ ಕೊಳ್ಳದ ಉದ್ದ, ಅಗಲ, ಅಡಿ ಎಷ್ಟಿರ್ಬೋದು? ಇಲ್ಲಿ ಈ 39 ಅಡಿಯನ್ನು ಹೊಂದಿದ್ದು ನೋಡ್ರಿ. ಉದ್ದ ಎಷ್ಟಿತ್ತಪ್ಪ ಅಂದ್ರೆ ಇದು 39 ಅಡಿ ಉದ್ದವನ್ನು ಹೊಂದಿತ್ತು, ಉದ್ದ ಇರ್ತಾ ಇತ್ತು. ಇನ್ನು ಅಗಲ ಒಳಗೆ ಎಷ್ಟಿರ್ತಾ ಇತ್ತು, ಅಗಲವಾಗಿ ಎಷ್ಟಿರ್ತಾ ಇತ್ತು ಅಂದ್ರೆ ಇದು 23 ಅಡಿ ಅಗಲ ಇರ್ತಾ ಇತ್ತು ನೋಡ್ರಿ. ಇಲ್ಲಿಂದ ಇಲ್ಲಿ ಸ್ಥಳ ಏನಂದ್ರೆ 23 ಅಡಿ ಅಗಲ ಇರ್ತಾ ಇತ್ತು. ಇದು 8 ಅಡಿ ಆಳ ಅಂದ್ರೆ ತೆಗ್ಗ ಅಂತ ಕರಿತೇವಲ್ಲ, ಅಷ್ಟು ಏನಪ್ಪ ಅಂದ್ರೆ 8 ಅಡಿ
ನಿರ್ಮಾಣವನ್ನು ಹೊಂದಿತ್ತು. ಇಬ್ಬದಿಗಳಲ್ಲಿ ಮೆಟ್ಟಿಲುಗಳ ಸಾಲಿಗೆ ಇಬ್ಬದಿಯಿಂದ ಏರಲಿಕ್ಕೆ ಮತ್ತು ಇಳಿಲಿಕ್ಕೆ ಜನರಿಗೆ ಏರಲಿಕ್ಕೆ ಮತ್ತು ಇಳಿಲಿಕ್ಕೆ ಆ ಒಂದು ಪ್ರಾಣದಲ್ಲಿ ಅಥವಾ ನೀರಿನಲ್ಲಿ ಏರಲಿಕ್ಕೆ ಮತ್ತು ಇಳಿಲಿಕ್ಕೆ ಏನಿರ್ತಾ ಇತ್ತಪ್ಪ ಅಂದರೆ ಈ ಮೆಟ್ಟಿಲುಗಳು ಕೂಡ ಇರ್ತಾ ಇದ್ವು. ಮೆಟ್ಟಿಲುಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇನ್ನು ನೀರನ್ನು ಹೊರಹಾಕಲು ನೋಡ್ರಿ, ನೀರನ್ನು ಹೊರಹಾಕಲು ಇಲ್ಲೇನಪ್ಪ ಅಂದ್ರೆ ನಾಶವಾದ ನೀರನ್ನು ಅಥವಾ ಏನಪ್ಪ ಅಂದ್ರೆ ಗಲೀಜಾದ ನೀರನ್ನು ದಿನ ಸ್ನಾನ ಮಾಡಿ ಗಲೀಜಾದ ನೀರನ್ನು ಹೊರಹಾಕಲು 6 ಅಡಿಗಳಿಗಿಂತ ಹೆಚ್ಚಿದೇನಪ್ಪ ಅಂದ್ರೆ ಇಲ್ಲಿ ಒಂದು ಪೈಪ್ ಲೈನ್ ಇತ್ತು. ಆ ಒಂದು ಏನಪ್ಪ ಅಂದ್ರೆ ಗುಂಡಿ ಇರ್ತಾ ಇತ್ತು. ಆ ಗುಂಡಿ ಏನಂತಂದ್ರೆ ಈ ಹೊಲಸಾದ ನೀರನ್ನು ಏನಾಗ್ತಾ ಇತ್ತಪ್ಪ ಅಂದ್ರೆ ಅದು ಅಲ್ಲಿ ಆ ಒಳಚರಂಡಿಗೆ ಏನಪ್ಪ ಅಂದ್ರೆ ಸಾರ್ವಜನಿಕ ಒಳಚರಂಡಿಗೆ ಏನ್ ಮಾಡ್ತಾ ಇದ್ರು, ಅದನ್ನ ಜೋಡಿಸಿದ್ರು. ಇನ್ನು ಶುದ್ಧವಾದ ನೀರನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಒಂದು ಕೋಣೆಯಲ್ಲಿ ಊರಿನ ಪಕ್ಕದಲ್ಲಿ ಏನಿರ್ತಾ ಇತ್ತು ಅಂದ್ರೆ ಒಂದು ದೊಡ್ಡ ಟ್ಯಾಂಕರ್ ಇರ್ತಾ ಇತ್ತು. ಆ ಟ್ಯಾಂಕರ್ ಮುಖಾಂತರ ಶುದ್ಧವಾದ ನೀರನ್ನ ಈ ಸ್ನಾನದೊಳಗೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜನ ತುಂಬಿಸ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಇನ್ನು ಅಲ್ಲಿ ಈ ಸುದೃಢ ನಿರ್ಮಾಣ, ಈ ಸುದೃಢ ಅಂದ್ರೆ ಈ ಮಹಾ ಸ್ನಾನಕೊಳದ ನಿರ್ಮಾಣ ಎಷ್ಟು ವರ್ಷಗಳ ಕಾಲ ಆಗಿದ್ರು ಕೂಡ ಇನ್ನೂ ಕೂಡ ಹಾಗೆ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಇತಿಹಾಸಕಾರರಿಂದ ಅಥವಾ ಪ್ರಾರ್ಥನಾ ಶಾಸ್ತ್ರದಿಂದ ತಿಳಿದುಕೊಳ್ಬಹುದು. ಹಾಗಾದ್ರೆ 5,000 ವರ್ಷಗಳಿಂದ, ಎಷ್ಟು 1000 ವರ್ಷಗಳಿಂದ ನೋಡ್ರಿ, 5,000 ವರ್ಷಗಳಿಂದ ಇದು ಏನಾಗಿದೆಪ್ಪ ಅಂದ್ರೆ ಸದೃಢ ನಿರ್ಮಾಣ ಇನ್ನೂ ಕೂಡ ಹಾಗೆ ಇದೆ. ನಿಸರ್ಗದ ಹೊಡೆತಗಳನ್ನು ನಾಶವನ್ನು ಹೊಂದಿಲ್ಲ. ನೋಡ್ರಿ, ಅವರು ಬಳಸುವಂಥ ಇಟ್ಟಿಗೆ ಆಗಿರ್ಬೋದು ಅಥವಾ ಅವರು ಬಳಸ್ತಕ್ಕಂಥ ಒಂದು ಸಿಮೆಂಟ್ ಆಗಿರ್ಬೋದು, ಯಾವ ತೆರನಾಗಿ ಇರ್ತಾ ಇತ್ತು ಅನ್ನುವುದನ್ನು ನಾವೆಲ್ಲರೂ ಈಗ ವಿಚಾರ ಮಾಡುವಂಥದ್ದು. ಇನ್ನು ಒಂದು ಈ ಸ್ನಾನಗಳ ಬಗ್ಗೆ ಗೊತ್ತಾಯಿತು. ಈ ನೆಕ್ಸ್ಟ್ ಯಾವ ಲಕ್ಷಣ ಆಗಿರ್ಬೋದು ಅಂದ್ರೆ ಉಗ್ರಾಣ ಅಂತ ಕರಿತೀವಿ. ಉಗ್ರಾಣ ಅಂತ ಏನಪ್ಪಾ ಅಂದ್ರೆ ಈಗಿನ ಒಂದು ಕಾಲಕ್ಕೆ ಉಗ್ರಾಣ ಅಂತ ಏನಂತ ಕರಿತೀವಪ್ಪ ಅಂದ್ರೆ ಈಗ ನಮಗ ರೇಷನ್ ಕೊಡ್ತಾರಲ್ಲ, ಅದಕ್ಕೆ ಗೋಡಾವಣ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೆ APL ಆಗಿರ್ಬೋದು ಅಥವಾ BPL ಬಡತನ ರೇಖೆಗಿಂತ ಕೆಳಗಿನ ಜನರಿಗೆ ಏನು ಕೊಡ್ತೀವಪ್ಪ ಅಂದ್ರೆ ನಾವು ರೇಷನ್ ಅನ್ನು ಕೊಡ್ತಾ ಇದ್ವಿ. ಹಾಗಾದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಹರಪ್ಪ ನಾಗರಿಕತೆಯ ಜನ ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಶೇಖರಣೆ ಮಾಡಿ ಸಂಗ್ರಹಣೆ ಮಾಡಿ ಇಡ್ತಾ ಇದ್ರು. ಹೀಗಾಗಿ ಆ ಉಗ್ರಾಣ ಎಷ್ಟು ಉದ್ದ ಇರ್ತಾ ಇತ್ತು. ಮಹೇಂಜೋದಾರೋವಿನ ಅತ್ಯಂತ ದೊಡ್ಡ ಕಟ್ಟಡವೆಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಉಗ್ರಾಣ ಅಂತ ಕರೀತೀವಿ. ಇದು 45.71 ಮೀಟರ್ ಉದ್ದವನ್ನು ಹೊಂದಿದ್ದು. ನೋಡಿ ಎಷ್ಟು ಉದ್ದ ಇತ್ತಪ್ಪ ಅಂದ್ರೆ ಉಗ್ರಾಣ. ಧಾನ್ಯಗಳನ್ನ ಶೇಖರಣೆ ಮಾಡುವಂತ ಉಗ್ರಾಣ ಎಷ್ಟು ಉದ್ದವಾಗಿತ್ತಂತ ನೋಡ್ರಿ, 45.71 ಮೀಟರ್ನ ಉದ್ದವನ್ನ ಹೊಂದಿದ್ದು. ಇನ್ನ 15.23 ಅಡಿ ಅಗಲವನ್ನ ಹೊಂದಿತ್ತು. ನೋಡ್ರಿ, ಉದ್ದ 45.71 ಮೀಟರ್ ಉದ್ದವನ್ನ ಹೊಂದಿದ್ದು, 15 ಮೀಟರ್ 23 ಅಡಿ ಅಗಲವನ್ನ ಹೊಂದಿದೆ. ಯಾರಪ್ಪ ಇಲ್ಲಿ ಮಹೇಂಜೋದಾರೋದಲ್ಲಿರತಕ್ಕಂಥ ಒಂದು ಉಗ್ರಾಣ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಹರಪ್ಪದಲ್ಲಿ ಇಟ್ಟಿಗೆಯಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳು ಕೂಡ ಏನ್ ಮಾಡಿರಪ್ಪ ಅಂದ್ರೆ ಅಲ್ಲಿ ದೊರೆತಿದಾವ. ಇವು ತಲಾ 6 ಖನಿಜಗಳ 2 ಸಾಲುಗಳ ಖನಿಜ ಅಂದ್ರೆ ಏನಪ್ಪಾ ಅಂದ್ರೆ ಧಾನ್ಯಗಳನ್ನ ಸಂಗ್ರಹಣೆ ಮಾಡುವಂತ ಒಂದು ಪೆಟ್ಟಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಖನಿಜ ಅಂತ ಕರಿತೀವಿ. ಧಾನ್ಯಗಳನ್ನ ಶೇಖರಣೆ ಮಾಡಿರುವಂತ ಪೆಟ್ಟಿಗೆ ಖನಿಜ ಅಂತ ಕರಿತೀವಿ. ಈ ಖನಿಜಗಳ ಪೆಟ್ಟಿಗೆಗಳು 2 ಸಾಲು ಇರ್ತಾ ಇದ್ರಪ್ಪ ಅಂದ್ರೆ 2 ಸಾಲುಗಳಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಧಾನ್ಯಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಶೇಖರಣೆಯನ್ನ ಮಾಡಿರ್ತಾ ಇದ್ರು. ಇನ್ನು ಕಾಲಿಬಂಗನನ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿದ ಅನೇಕ ವೇದಿಕೆಗಳಂದ್ರಪ್ಪ ಅಂದ್ರೆ ಅನೇಕ ಈ ಉಗ್ರಾಣಗಳು ಏನ್ ಮಾಡಿದಪ್ಪ ಅಂದ್ರೆ ಹರಪ್ಪದಲ್ಲಿ ಅಷ್ಟೇ ಅಲ್ಲ, ಮಹೇಂಜೋದಾರೋದಲ್ಲಿ ಅಷ್ಟೇ ಅಲ್ಲ, ಕಾಲಿಬಂಗನ್ ಅನ್ನುವಂಥ ಒಂದು ಸ್ಥಳದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಅನೇಕ ವೇದಿಕೆಗಳು ಉಗ್ರಾಣಗಳ ದರ್ತಿದಾವ. ಈ ಉಗ್ರಾಣಗಳಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಧಾನ್ಯಗಳಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜನತೆ ಶೇಖರಣೆ ಮಾಡಿರ್ತಾ ಇದ್ರು ಅಥವಾ ಶೇಖರಣೆ ಮಾಡಿ ಅದು ಯಾವಾಗ ಹೊರಗೆ ತೆಗಿತಾ ಇದ್ರಪ್ಪ ಅಂದ್ರೆ ಯಾವಾಗ ಹೊರಗೆ ತೆಗಿತಾ ತುರ್ತು ಪರಿಸ್ಥಿತಿಗಳಲ್ಲಿ, ಮಳೆಗಾಲ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಏನೋ ಅನಾಹುತ ಆಗಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜನತೆಗೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಉಗ್ರಾಣದಲ್ಲಿ ದವಸ ಧಾನ್ಯಗಳನ್ನು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಹಂಚಿಕೆ ಮಾಡುವಂಥ ವ್ಯವಸ್ಥೆ ಕೂಡ ಇದರಿಂದ ನಾವು ಉಗ್ರಾಣದಿಂದ ತಿಳ್ಕೊಳ್ಬೇಕು. ಇನ್ನು ಉಗ್ರಾಣಗಳನ್ನ ನೋಡಿದ್ವಿ ನಾವು. ಉಗ್ರಾಣ ಆದ್ಮೇಲೆ ನಾವು ಮುಖ್ಯವಾಗಿ 6ನೇ ಒಂದು ಲಕ್ಷಣ ಯಾವಪ್ಪ ಅಂದ್ರೆ ಅದು ಕಟ್ಟಡಗಳು ಅಂತ ನೋಡ್ರಿ. 6ನೇ ಒಂದು ಲಕ್ಷಣ ಯಾವಪ್ಪ ಅಂದ್ರೆ ಅದು ಕಟ್ಟಡಗಳು. ಹಾಗಾದ್ರೆ ಕಟ್ಟಡಗಳು ಸಿಂಧೂ ನಾಗರಿಕತೆ ಯಾವ ತೆರನಾಗಿ ಕಟ್ಟಡಗಳನ್ನು ಕಟ್ತಾ ಇದ್ರು. ನಾವೀಗ ಮಹಾಸ್ನಾನ ಕೊಳ್ಳ ಅಂತ ನೋಡ್ರಿ, 5,000 ವರ್ಷಗಳಿಂದ ಇನ್ನೂ ಕೂಡ ಏನಾಗಿದೆಪ್ಪ ಅಂದ್ರೆ ಅದು ಅಳೆದು ಹೋಗಿಲ್ಲ. ಆದ್ರೆ ಯಾವ ತೆರನಾಗಿ ಯೋಜನೆ ಮುಖಾಂತರ ಪ್ಲಾನಿಂಗ್ ಮುಖಾಂತರ ಕಟ್ಟಡಗಳನ್ನು ಕಟ್ತಾ ಇದ್ರು, ಯಾವ ತೆರನಾಗಿ ಇರ್ತಾ ಇತ್ತು.
ನೋಡೋಣ. ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ನೋಡ್ರಿ, ನಾ ಹೇಳಿ ನಿಮ್ಗೆ, ಈಗಿನ ಕಾಲಕ್ಕೆ, ಆಧುನಿಕ ಕಾಲಕ್ಕೆ ಮತ್ತು ಸಿಂಧೂ ನಾಗರಿಕತೆಯ ಕಾಲಕ್ಕೆ ಹೋಲಿಕೆ ಮಾಡಿದ್ರೆ, ಈ ಕಾಲಕ್ಕೆ ಮತ್ತು ಆಗಿನ ಕಾಲಕ್ಕೆ ಹೋಲಿಕೆಯನ್ನು ಮಾಡಿದ್ರೆ ಬಹಳಷ್ಟು ವ್ಯತ್ಯಾಸಗಳನ್ನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರು ಏನು ಅನುಕರಣೆಯನ್ನ ಮಾಡಿದ್ರಲ್ಲ, ಸಮಾಜ ಹೆಂಗಿತ್ತು ಅಥವಾ ಧರ್ಮ ಹೆಂಗಿತ್ತು ಅಥವಾ ಸಂಸ್ಕೃತಿ ಹೆಂಗಿತ್ತು, ಅದೇ ಸಂಸ್ಕೃತಿಯನ್ನ, ಅದೇ ಸಮಾಜವನ್ನ ಎಲ್ಲನೂ ಕೂಡ ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸಂಸ್ಕೃತಿ ಅಂತ ಕರಿತೀವಿ. ಹಿಂದಿನ ಪರಂಪರೆಗಳನ್ನ ಮುಂದುವರಿಸಿಕೊಂಡು ಬರೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಸಂಸ್ಕೃತಿ ಅಂತ ಕರಿತೀವಿ. ಆಚಾರ ವಿಚಾರಗಳಾಗಿರ್ಬೋದು, ನಡೆ ಆಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಇದೆಲ್ಲವುಗಳನ್ನ ನಾವೇನು ಕರಿತೀವಿಪ್ಪ ಅಂದ್ರೆ ಸಂಸ್ಕೃತಿ ಅಂತ ಕರಿತೀವಿ. ಹಾಗಾದ್ರೆ ಸಿಂಧೂ ಜನರು ಏನು ಮಾಡಿದ್ರಪ್ಪ ಅಂದ್ರೆ ರಸ್ತೆಗಳ ಪಕ್ಕದಲ್ಲಿ ಬದಿಯಲ್ಲಿ ರಸ್ತೆಗಳ ಪಕ್ಕದಲ್ಲಿ ಏನು ಕಟ್ತಾ ಇದ್ರಪ್ಪ ಅಂದ್ರೆ ಮನೆಗಳನ್ನ ಕಟ್ತಾ ಇದ್ರು. ರಸ್ತೆಗಳ ಪಕ್ಕದಲ್ಲಿ ಏನು ಕಟ್ತಾ ಇದ್ರು? ಮನೆಗಳನ್ನ ಕಟ್ತಾ ಇದ್ರು. ಅವರು ಸುಟ್ಟು ಇಟ್ಟಿಗೆಯಿಂದ ಮೇಲ್ಛಾವಣಿ ಹೊಂದಿದ, ಮೇಲ್ಛಾವಣಿ ಅಂದ್ರೆ ಇಲ್ಲಿ ನಾವು ಮೇಲ್ಛಾವಣಿ ಅಂದ್ರೆ ಎರಡು ಛಾವಣಿ ಅಂತ ಕರಿತೀವಿ. ಮೇಲ್ಛಾವಣಿ ಅಂದ್ರೆ ಅಲ್ಲಿ ಹಳೆಯದೇನಪ್ಪ ಅಂದ್ರೆ ಕರಿ ಇಟ್ಟಿಗೆ ಅಂತ, ಕರಿಯದೇ ಸಿಗ್ತಾ ಇತ್ತು, ಹಂಚು ಸಿಗ್ತಾ ಇತ್ತು, ಅದನ್ನ ಏನಂತ ಕರಿತಾ ಇದ್ವಪ್ಪ ಅಂದ್ರೆ ನಾವು ಮೇಲ್ಛಾವಣಿ ಅಂತ ಕರಿತಾ ಇದ್ವು. ಕಟ್ಟಡಗಳನ್ನು ಎದರಿಂದ ಕಟ್ತಾ ಇದ್ರಪ್ಪ ಅಂದ್ರೆ ಇವರು ಸುಟ್ಟ ಇಟ್ಟಿಗೆಗಳನ್ನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕಟ್ಟಡಗಳನ್ನು ಕಟ್ತಾ ಇದ್ರು. ಇನ್ನು ಮೇಲ್ಛಾವಣಿ ಕೂಡ ಹೊಂದಿತ್ತು. ಪ್ರತಿ ಮನೆಯು 2 ಅಥವಾ 2ಕ್ಕಿಂತ ಹೆಚ್ಚಿನ ಕೋಣೆಗಳನ್ನು ಹೊಂದಿತ್ತು. ನೋಡಿ, ಪ್ರತಿಯೊಂದು ಮನೆ ಕನಿಷ್ಠ ಅಂದ್ರೆ 2, ಗರಿಷ್ಠ ಅಂದ್ರೆ ಅದಕ್ಕಿಂತ ಅಂದ್ರೆ 2ಕ್ಕಿಂತ ಹೆಚ್ಚಿನ ಕೋಣೆಗಳನ್ನ ಹೊಂದಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಇನ್ನು 1ಕ್ಕಿಂತ ಹೆಚ್ಚಿನ ಮಹಡಿಯ ಮನೆಗಳು ಕೂಡ ಅಲ್ಲಿ ನೋಡು, ದೊಂಬಲು ಅಂತ ಕರಿತೀವಿ. 1ಕ್ಕಿಂತ ಮಹಡಿ ಅಂದ್ರೆ ಏನಪ್ಪಾ ಅಂದ್ರೆ 1, 2, 3, 4 ಅಂತ ಈ ಮಹಡಿ ಅಂತ ಕರಿತೀವಲ್ಲ, ದೊಂಬಲು ಅಂತ ಕರಿತೀವಲ್ಲ. ಈಗ ಅಂತಹ ಮನೆಗಳು ಕೂಡ ಏನು ಮಾಡ್ತಾ ಇದ್ವಪ್ಪ ಅಂದ್ರೆ ಇಲ್ಲಿ 1ಕ್ಕಿಂತ ಹೆಚ್ಚಿನ ಮಹಡಿಯ ಮನೆಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ನಾಗರಿಕತೆಯಲ್ಲಿ ನೋಡ್ತೀವಿ. ಇನ್ನು ಮನೆಯ ಒಳಗಡೆ ನೋಡ್ರಿ, ಮನೆಯ ಒಳಗಡೆ ಮನೆಯ ಒಳಗಡೆ ಒಳಾಂಗಣದಲ್ಲಿ ಕಂಬಗಳುಳ್ಳ ಹಜಾರ ಏನಿರ್ತಾ ಇತ್ತಪ್ಪ ಅಂದ್ರೆ ಪಿಲ್ಲರ್ಗಳು ಇರ್ತಾ ಇದ್ವು. ಅದನ್ನ ಎತ್ಕೊಂಡು ಮನೆಯ ಭಾರವನ್ನು ಎತ್ತಲಿಕ್ಕೆ ಅಥವಾ ಸೇಫ್ಟಿ ಆಗಿರ್ಲಿಕ್ಕೆ ಏನಪ್ಪ ಅಂದ್ರೆ ಕಂಬಗಳು ಇರ್ತಾ ಇದ್ವು, ಕಂಬಗಳುಳ್ಳ ಹಜಾರ ಇರ್ತಾ ಇತ್ತು. ನೋಡ್ರಿ, ಹಳೆ ಮನೆಗಳನ್ನ ನೋಡ್ರಿ, ಹಳೆ ದೇವಸ್ಥಾನಗಳನ್ನ ನೋಡ್ರಿ, ಬಹಳಷ್ಟು ಕಟ್ಟಿಗೆಯ ಕಂಬಗಳನ್ನ ಕಾಣ್ತೀವಿ ನಾವು, ಅನೇಕ ಕಟ್ಟಿಗೆ ಕಂಬಗಳನ್ನ ಕಾಣ್ತೀವಿ. ಹಳೆ ದೇವಸ್ಥಾನಕ್ಕೆ ಹೋಗ್ರಿ, ಹಳೆ ಮನೆಗಳಿಗೆ ಹೋಗ್ರಿ, ಅಲ್ಲಿ ಭಾರತದ ಸಂಸ್ಕೃತಿ ಎಂಥದ್ದು ಅನ್ನೋದು ಗೊತ್ತಾಗ್ತದೆ. ಈಗೆಲ್ಲ ಬಿಲ್ಡಿಂಗ್, ಸ್ಲಾಬ್, 1 ಮಜಲು 2 ಮಜಲು 10 ಮಜಲು ಏನು ಮಾಡ್ಬೋದು ನಾವು ಕಟ್ತಾ ಇದ್ದೀವಿ. ಆದ್ರೆ ಇವತ್ತು ಕಟ್ಟಿದ ಮಳೆ ನಾಳೆ ಬೀಳ್ಬೇಕಂತ ಏನಪ್ಪಾ ಅಂದ್ರೆ ಈ ಕಟ್ತಿರ್ಬೇಕಾದ್ರೆ ಕೆಲವು ಮನೆಗಳು ಬಿದ್ದುದು ಉದಾಹರಣೆಗಳು ಬೆಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು ಅನ್ನುವಂಥದ್ದು. ಹಾಗಾದ್ರೆ ಇದ ಮನೆಗಳು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಮನೆಗಳು ಕಟ್ತಾ ಇದ್ರು. ಆದ್ರೆ ಆಗಿನ ಒಂದು ಏನಪ್ಪ ಅಂದ್ರೆ ಕ್ವಾಲಿಟಿ ಎಂಥದ್ದಿರ್ತಾ ಇತ್ತು, ಕ್ವಾಂಟಿಟಿಯನ್ನು ಎಂಥದ್ದಿರ್ತಾ ಇತ್ತು ಅನ್ನುವಂಥದ್ದು ನಾವೆಲ್ಲ ಈಗಿನ ಒಂದು ಏನಪ್ಪ ಅಂದ್ರೆ ಆಧುನಿಕ ಯುಗದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಸ್ನಾನ ಗೃಹಗಳು ಕೊಡ್ತಾ ಇದ್ರು ನೋಡಿ. ಸ್ನಾನ ಅಂದ್ರೆ ಸ್ನಾನ ಮಾಡುವಂಥ, ಪ್ರತಿಯೊಂದು ಮನೆಗೆ ಸ್ನಾನ ಮಾಡುವಂತಹ ಒಂದು ಏನಪ್ಪಾ ಅಂದ್ರೆ ಗೃಹಗಳು ಇರ್ತಾ ಇದ್ವು. ಇನ್ನು ಕಲ್ಲಿನ ನೆಲಹಾಸು, ನಾವಂತ ಏನು ಕಲ್ಲಿನ ನೆಲಹಾಸು ಅಂದ್ರೆ ಕಲ್ಲನ್ನು ಏನು ಮಾಡಿ, ಈಗೆಲ್ಲ ನಾವು ಸ್ಟೈಲ್ ಖರ್ಚು ಅವು ಇವು ಹಾಕೊಂಡಿದ್ವಿ. ಆದ್ರೆ ಅವಾಗ ಏನಿರ್ತೈತಪ್ಪ ಅಂದ್ರೆ ಕಲ್ಲನ್ನು ಕೆತ್ತಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವುಗಳನ್ನ ಪರ್ಚಿಯನ್ನು ಹಾಕಿಸ್ತಾ ಇದ್ವಿ. ಇನ್ನು ಅಡುಗೆ ಕೋಣೆಯನ್ನು ಕೂಡ ಹೊಂದಿತ್ತು. ಇನ್ನು ಅತ್ಯಂತ ಬಾವಿ ಮುಂತಾದವುಗಳೊಂದಿಗೆ ಮನೆಗಳನ್ನು ಕೂಡ ಏನು ಮಾಡಿ ವಿನ್ಯಾಸಗೊಳಿಸಲಾಗ್ತಾ ಇತ್ತು. ವಿನ್ಯಾಸ ಅಂದ್ರೆ ಡಿಸೈನ್ಗಳನ್ನು ಮಾಡ್ಕೊಂಡು ಚಂದ ಕಾಣಲಿಕ್ಕೆ ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಅವರು ಡಿಸೈನ್ಗಳನ್ನು ಮಾಡ್ಕೊಂಡಿದ್ರು. ಅಂದರೆ ಪ್ರತಿಯೊಂದು ಮನೆಗೆ ಅವಿಭಕ್ತ ಕುಟುಂಬ ಇತ್ತಪ್ಪ ಅಂದ್ರೆ ಆ ಪ್ರಾಚೀನ ಕಾಲದಲ್ಲಿ ಆಗಿರ್ಬೋದು, ಎಲ್ಲ ಮನೆಗಳು ಏನಪ್ಪ ಅಂದ್ರೆ ಅವಿಭಕ್ತ ಕುಟುಂಬಗಳು ಜಾಸ್ತಿ ಸಿಗ್ತಾವೆ. ಈಗಿನ ಕಾಲದಲ್ಲಿ ನೋಡಿದ್ರೆ ಈಗ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕಡಿಮೆ, ವಿಭಕ್ತ ಕುಟುಂಬಗಳ ಸಂಖ್ಯೆ ಏನಪ್ಪಾ ಅಂದ್ರೆ ಜಾಸ್ತಿ ಅದ, ಅದೆಲ್ಲ ನಿಮಗೆ ಗೊತ್ತದ. ಹೀಗಾಗಿ ಇಲ್ಲಿ ಪ್ರತಿಯೊಂದು ಮನೆಗೆ ಕೂಡ ಏನಿರ್ತಾ ಇತ್ತಪ್ಪ ಅಂದ್ರೆ ಅಲ್ಲಿ ಸ್ನಾನ ಕೊಳ ಇರ್ತಾ ಇತ್ತು. ಇನ್ನು ಪ್ರತಿಯೊಂದು ಮನೆಗೆ ಸ್ನಾನ ಕೊಳ ಜೊತೆಗೆ ಏನಿರ್ತಾ ಇತ್ತಪ್ಪ ಅಂದ್ರೆ ಅಡುಗೆ ಕೋಣೆ ಇರ್ತಾ ಇತ್ತು. ಪರ್ಚಿಯನ್ನು, ಕಲ್ಲಿನ ನೆಲಹಾಸನ್ನು ಕೂಡ ಹಾಕಿದ್ರು. ಇನ್ನು ಪ್ರತಿಯೊಂದು ಮನೆಗೆ ಏನಪ್ಪ ಅಂದ್ರೆ ಮನೆಯಲ್ಲಿ ಬಾವಿಗಳು ಕೂಡ ಇರ್ತಾ ಇದ್ದು, ಸೇದು ಬಾವಿಗಳನ್ನು ಏನು ಮಾಡ್ಕೊಂಡಿರುವ ನೀರಾವರಿ ವ್ಯವಸ್ಥೆ ಕಟ್ಕೊಂಡಿದ್ರು. ಇನ್ನು ವಸತಿ ಗೃಹಗಳಲ್ಲಿ ವಿಶಾಲವಾದ ಕಟ್ಟಡಗಳು ಕೂಡ ನಮಗೆ ಅಲ್ಲಿ ಕಂಡು ಬಂದಿದ್ದಾವೆ. ಹಾಗಾದ್ರೆ ವಿಶಾಲವಾದ ಈ ಮನೆಗಳನ್ನು ಹೊರತುಪಡಿಸಿ ವಿಶಾಲವಾದ ಕಟ್ಟಡಗಳನ್ನು ಕೂಡ ಅಲ್ಲಿ ನೋಡಿದ್ವಿ ನಾವು. ಹಾಗಾದ್ರೆ ವಿಶಾಲವಾದ ಕಟ್ಟಡಗಳು ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ ಇರಬಹುದು ನೋಡ್ರಿ. ಸಿಂಧೂ ನಾಗರಿಕತೆ ಇತ್ತ ದೊಡ್ಡ ವಿಶಾಲವಾದ ಕಟ್ಟಡ ದೊರೆತಂಥ ಅವಶೇಷಗಳಿಂದ ಏನು ತಿಳಿದು ಬಂದಿದ್ದಪ್ಪ ಅಂದ್ರೆ ನಮಗೆ ಅಲ್ಲಿ 80 ಅಡಿ ಉದ್ದ ನೋಡ್ರಿ. ಕಟ್ಟಡಗಳು 80 ಅಡಿ ಉದ್ದ ಮತ್ತು 80 ಅಡಿ
ಅಗಲದ ಏನಪ್ಪಾ ಅಂದ್ರೆ ಬೃಹತ್ತಾದ ಏನಪ್ಪಾ ಅಂದ್ರೆ ಕಟ್ಟಡಗಳನ್ನ ನೋಡಿದ್ವಿ. ಹಾಗಾದ್ರೆ ಈ ಬೃಹತ್ತಾದ ಕಟ್ಟಡಗಳನ್ನ ಯಾಕೆ ಅವರು ಸ್ಥಾಪನೆಯನ್ನ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಮಾಡ್ಕೋಬೇಕು ನಾವು. ಹಾಗಾದ್ರೆ ಇಲ್ಲಿ ಅದು ಏನಾಗಿರ್ಬಹುದು, ಆ ಕಟ್ಟಡ ಒಂದು ಅರಮನೆ ಆಗಿರ್ಬೋದು, ಅಥವಾ ಒಂದು ದೊಡ್ಡದ ದೇವಸ್ಥಾನ ಆಗಿರ್ಬೋದು, ಅಥವಾ ಬೃಹತ್ ಏನಾಗಿರ್ಬೋದು ಸಭಾಂಗಣ ಆಗಿರ್ಬೋದು, ಸಭೆಯ ನಡೆಯುವಂಥ ಒಂದು ಸ್ಥಳ ಆಗಿರ್ಬೋದು ಅನ್ನಂತ ಕರೀತಾರೆ, ಅಥವಾ ಕಾರ್ಮಿಕರ ವಸತಿ ಗೃಹಗಳಾಗಿರ್ಬೋದು ಅನ್ನುವಂಥದ್ದು ಏನು ಮಾಡ್ತಾರೆ ನಾವು ಇಲ್ಲಿ ಇತಿಹಾಸಕಾರರು ಪತ್ತೆ ಹಚ್ಚಿದಾರ. ಅಲ್ಲಿ ಅತ್ಯುತ್ತಮ ನೀರು ಸರಬರಾಜು ವ್ಯವಸ್ಥೆ ಕೂಡ ಇರ್ತಾ ಇತ್ತು. ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳಿರ್ತಾ ಇತ್ತು. ನಮ್ಮ ಹೊಲದಲ್ಲಿ ನಾವೇನು ಕಟ್ಕೊಂಡಿದ್ವಿ, ಅನೇಕ ಬಾವಿಗಳನ್ನ ಬೋರ್ವೆಲ್ಗಳನ್ನ ಹಾಕ್ಸ್ಕೊಂಡಿದ್ವಿ. ಅದರ ಆಗಿನ ಕಾಲದಲ್ಲಿ ಏನಿರ್ತಾ ಇತ್ತಪ್ಪ ಅಂದ್ರೆ ಸಾರ್ವಜನಿಕ ಬಾವಿಗಳು ಕೂಡ ಇರ್ತಾ ಇದ್ವು. ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿಗಳು ಹೇಳಿದ್ದಾರೆ. ಪ್ರತಿಯೊಂದು ಮನೆಯು ಹಳೆ ಮನೆಗಳಿಗೆ ಹೋದ್ರೆ ಅಲ್ಲಿ ಪ್ರತಿಯೊಂದು ಮನೆಯಲ್ಲವ ಬಾವಿಗಳದಾವ. ಇನ್ನು ಅಲ್ಲದೆ ಲೂಥಾಲ್ನಲ್ಲಿ ಒಂದು ಹಡಗು ಕಟ್ಟೆಯನ್ನೇ ಮಾಡಿಕೊಂಡಿದ್ವಿ ನಾವು ಪತ್ತೆಯನ್ನ ಹಚ್ಚಿದ್ವಿ. 1 ಮಾರ್ಕ್ಸ್ ಕ್ವಶ್ಚನ್ ಕೇಳ್ತಾರೆ. ಲೂಥಾಲ್ ಅನ್ನುವಂಥ ಸ್ಥಳದಲ್ಲಿ ಏನು ಮಾಡ್ಕೊಂಡಿದ್ವಪ್ಪ ಅಂದ್ರೆ ಹಡಗು ಕಟ್ಟೆಯನ್ನ ನಿರ್ಮಿಸಿದರು ಅನ್ನುವಂಥದ್ದನ್ನ ನೋಡಿದ್ವಿ. ಈ ಕಟ್ಟಡಗಳನ್ನು ನೋಡಿದಾಗ ಆಗಿನ ಕಾಲದ ಕಟ್ಟಡಗಳಿಗೆ ಮತ್ತು ಈಗಿನ ಕಾಲದ ಕಟ್ಟಡಗಳಿಗೆ ಬಹಳಷ್ಟು ವ್ಯತ್ಯಾಸಗಳನ್ನು ನೋಡ್ತೀವಿ. ಇನ್ನು ಇವರದ ಕಟ್ಟಡಗಳನ್ನು ನೋಡಿದಾಗ ನಾವು ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾಮಾಜಿಕ ಜೀವನ ಹೇಗಿರುವುದ, ಸಾಮಾಜಿಕ ಜೀವನ, ಸಿಂಧೂ ನಾಗರಿಕತೆಯ ರಾಜಕೀಯ ಜೀವನ ಏಳನೇ ಒಂದು ಲಕ್ಷಣ ಏನಪ್ಪ ಅಂದ್ರೆ ರಾಜಕೀಯ ಸ್ಥಿತಿ. ರಾಜಕೀಯ ಸ್ಥಿತಿ ಹೆಂಗಿತ್ತು ರಾಜಕೀಯವಾಗಿ ಇವರು ರಾಜಕೀಯ ಸ್ಥಿತಿಯವಾಗಿ ಹೆಂಗಿತ್ತಪ್ಪ ಅಂದ್ರೆ ಯಾವುದೇ ಲಿಖಿತ ದಾಖಲೆಗಳು ಇಲ್ಲದಿರುವುದರಿಂದ ನೋಡ್ರಿ, ಯಾವುದೇ ಲಿಖಿತ ದಾಖಲೆಗಳು ಇಲ್ಲದಿರುವುದರಿಂದ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತೆಂದು ನಿಖರವಾಗಿ ಹೇಳುವುದು ಕಷ್ಟ. ನೋಡ್ರಿ, ಯಾವುದೇ ರೀತಿ ನಾವು ಇತಿಹಾಸ ಪೂರ್ವ ಕಾಲವನ್ನ ಏನ್ ಮಾಡಿದೀವಪ್ಪ ಅಂದ್ರೆ ಉತ್ಖನನ ಆಧಾರದಿಂದ ಏನ್ ಮಾಡಿದೀವಪ್ಪ ಅಂದ್ರೆ ನಾವು ಅದನ್ನ ತಿಳ್ಕೊಂಡಿದೀವಿ. ಉತ್ಖನನ ಆಧಾರ. ಹಾಗಾದ್ರೆ ಸಿಂಧೂ ನಾಗರಿಕತೆಯನ್ನು ಕೂಡ ಎದರಿಂದ ತಿಳ್ಕೊಂಡಿದೀವಪ್ಪ ಅಂದ್ರೆ ಅಲ್ಲಿ ಅನೇಕ ಶಾಸನಗಳ ಮೇಲೆ ಬರೆದಿಟ್ಟಿಲ್ಲ, ಕಲ್ಲು ಬಂಡೆಗಳ ಮೇಲೆ ಬರೆದಿಟ್ಟಿಲ್ಲ, ತಾಮ್ರ ಪಟ್ಟಗಳ ಮೇಲೆ ಬರೆದಿಟ್ಟಿಲ್ಲ, ಕಬ್ಬಿಣದ ಕಂಬಗಳ ಮೇಲೆ ಬರೆದಿಲ್ಲ. ಹಾಗಾದ್ರೆ ಎದರ ಮೇಲೆ ಬರೆದಿಟ್ಟಿದ್ದಾರೆ ಸರ? ಮಾನವನು ಬಿಟ್ಟು ಹೋಗಿರ್ತಕ್ಕಂಥ ಅವಶೇಷಗಳನ್ನ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನ ಮೇಲ್ತಂದು ಅವುಗಳನ್ನ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನ ಕಂಡು ಹಿಡಿದ ನಾಗರಿಕತೆ ಅಂದ್ರೆ ಬೇರೆ ಯಾವುದೇ ನಾಗರಿಕತೆ ಅಲ್ಲ, ಅದು ಸಿಂಧೂ ನಾಗರಿಕತೆ. ಅದು ಯಾವ ನಾಗರಿಕತೆಪ್ಪ ಅಂದ್ರೆ ಅದು ಸಿಂಧೂ ನಾಗರಿಕತೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಯಾವುದೇ ದಾಖಲೆಗಳು ಅವರ ರಾಜಕೀಯ ಸ್ಥಿತಿ ಹೆಂಗೈತಿಪ್ಪ ಅನ್ನೋಕ್ಕಿಂತ ಅಲ್ಲಿ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಆದರೂ ಕೂಡ ಇಲ್ಲಿ ಈ ಮೇಲಿನ ಲಕ್ಷಣಗಳನ್ನು ನೋಡಿದಾಗ ಅವರು ಉಚ್ಚ ಮತ್ತು ಅಭಿವೃದ್ಧಿ ಹೊಂದಿದ ರಾಜಕೀಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ವ್ಯವಸ್ಥಿತ ನಗರ ಯೋಜನಾ ಆಧಾರದ ಮೇಲೆ ಏಕರೂಪದ ಮತ್ತು ಕಠಿಣ ಕಾಯ್ದೆಗಳ ಪ್ರಬಲ ಆಡಳಿತವಿತ್ತೆಂದು ಇತಿಹಾಸಕಾರರು ಊಹಿಸಿದರೆ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ. ದಾಖಲೆಗಳಂತಿಲ್ಲ, ರಾಜಕೀಯ ಜೀವನವನ್ನು ತಿಳ್ಕೊಡ್ಬೇಕಾದ್ರೆ ಸಿಂಧೂ ದಾಖಲೆ ಇಲ್ಲ. ಆದ್ರೆ ಇತಿಹಾಸಕಾರರು ಇಷ್ಟೆಲ್ಲ ಒಳ್ಳೆಯ ಏನಪ್ಪಾ ಅಂದ್ರೆ ಕಟ್ಟಡಗಳನ್ನು ಕಟ್ಟಿದಾರ, ಬೀದಿಗಳದವ, ನಗರ ಯೋಜನೆ ಹಿಂಗದ, ಈ ತರದಾಗಿ ನಗರ ಯೋಜನೆಗಳನ್ನು ಕಟ್ಕೊಂಡಿದ್ದಾರೆ, ವಿಶಾಲವಾದ ಪ್ರಾಂಗಣಗಳನ್ನು ಹೊಂದಿದ್ದಾರೆ, ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ. ಈಗೆಲ್ಲ ಇರುವುದರಿಂದ ಎಲ್ಲ ರೀತಿಯ ಒಂದು ಮಹಿಳೆಯ ಲಕ್ಷಣಗಳನ್ನು ನೋಡಿದಾಗ ಇತಿಹಾಸಕಾರರು ಊಹೆಯ ಪ್ರಕಾರ ಅವಳು ಏನಪ್ಪಾ ಅಂದ್ರೆ ಕಠಿಣ ಕಾಯ್ದೆಗಳುಳ್ಳ ಏನಪ್ಪಾ ಅಂದ್ರೆ ರಾಜಕೀಯ ವ್ಯವಸ್ಥೆ ಕೂಡ ಇವರು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ತಿಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ನಗರ ಯೋಜನೆ, ಒಳಚರಂಡಿ, ನೀರಿನ ಸರಬರಾಜು, ರಸ್ತೆಗಳ ನಿರ್ವಹಣೆ, ಏಕರೂಪತೆ ಕೂಡ ಇತ್ತು. ಡಾಕ್ಟರ್ SR ರಾವ್ ಅವರು ಕೆಲವು ಮುದ್ರೆಗಳ ಮೇಲೆ ಲಿಪಿಯನ್ನ ಭೇದಿಸುವುದಾಗಿ ಹೇಳಿದ್ದು ನೋಡಿ. ಡಾಕ್ಟರ್ SR ರಾವ್ ಅವರು ಕೆಲವು ಮುದ್ರೆಗಳಿಂದ ಲಿಪಿಗಳು ಏನಾಗಿದಾವಪ್ಪ ಅಂದ್ರೆ ಸಂಪೂರ್ಣವಾಗಿ ನಾಶವಾಗಿದಾವ ಅಂತ ಡಾಕ್ಟರ್ SR ರಾವ್ ಏನು ಹೇಳ್ತಾನಪ್ಪ ಅಂದ್ರೆ ಕೆಲವು ಮುದ್ರೆಗಳ ಮೇಲಿನ ಲಿಪಿಗಳು ಸಂಪೂರ್ಣವಾಗಿ ನಾಶ ಆಗಿದಾವ, ಹೀಗಾಗಿ ಅವರ ರಾಜಕೀಯ ಇತಿಹಾಸವನ್ನು ಸ್ಪಷ್ಟವಾಗಿ ನಮಗೆ ತಿಳುವಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಅಂದಿನ ನಗರಗಳು ವಿವಿಧ ಶ್ರೇಣಿಯ ಆಡಳಿತಗಾರರನ್ನ ಹೊಂದಿದ್ದವು ಎಂದು ಅಭಿಪ್ರಾಯ ಪಡುತ್ತೇವೆ. ಇದು ಸುಸ್ಥಾಪಿತ ಆಡಳಿತ ವ್ಯವಸ್ಥೆ ಎಂಬ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ. ರಾಜಕೀಯ ಸ್ಥಿತಿ ಗೊತ್ತದು. ಇನ್ನು ಅವ್ರು ಏನಪ್ಪಾ ಅಂದ್ರೆ ಸಾಮಾಜಿಕ ಜೀವನ ನೋಡಿ, ಸಾಮಾಜಿಕ ಜೀವನ ಯಾವ ತರವಾಗಿರ್ತಾ ಇತ್ತು, ಸಾಮಾಜಿಕ ಸ್ಥಿತಿ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಸಮಾಜ ಹೇಗಿರ್ತದೆ ನೋಡಿ. ಇಷ್ಟೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನ, ಅಚ್ಚುಕಟ್ಟಾದ ನಗರಗಳನ್ನ, ಬೀದಿಗಳನ್ನ, ಎಲ್ಲೆಲ್ಲಿ ಏನ್ ಬೇಕಲ್ಲ ಅದನ್ನೆಲ್ಲ ಏನ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಸ್ಥಾಪನೆ ಮಾಡ್ಕೊಂಡಿದ್ರು. ಇಂತಹ ಅಭಿವೃದ್ಧಿ ಹೊಂದಿದ ನಗರದಲ್ಲಿ ಅವರ ಸಮಾಜ ಹೆಂಗಿರ್ತಾ ಇತ್ತು, ಸಮಾಜವನ್ನ ಹೆಂಗಿಟ್ಕೊಂಡಿದ್ರು ಅವರು ನೋಡಿ.
ಉತ್ಖನನದ ಸಹಾಯದಿಂದ ಕೆಲವು ಇತಿಹಾಸಕಾರರು ಸಮಾಜದಲ್ಲಿ ವೃತ್ತಿ ಆಧಾರಿತ 4 ವರ್ಗಗಳಿದ್ದವೆ ಎಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನೋಡ್ರಿ, ವೃತ್ತಿ ಆಧಾರಿತ, ವೃತ್ತಿ ಅಂದ್ರೆ ಏನ, ನಾವು ಮಾಡುವ ಕೆಲಸದ ಆಧಾರದ ಮೇಲೆ ವೃತ್ತಿಗಳನ್ನ ಮಾಡ್ಕೊಂಡಿದ್ದೀವಿ. ಈಗ ಕುಂಬಾರ ಏನ್ ಮಾಡ್ಬೋದು, ಕುಂಬಾರ ಏನ್ ಮಾಡ್ಬೋದು, ಗಡಿಗೆಗಳನ್ನು ಉತ್ಪಾದನೆಯನ್ನು ಮಾಡಬಹುದು. ಕಂಬಾರ ಕುರ್ಪಿಗಳನ್ನ ಹಿಡಿಬಹುದು. ನೇಕಾರ ನೇಯನ್ನ ಮಾಡಬಹುದು, ನೂಲುವುದನ್ನ ಮಾಡಬಹುದು. ಹಿಂಗ ವೃತ್ತಿ ಆಧಾರಿತವಾಗಿ ಪ್ರಾಚೀನ ಕಾಲದಲ್ಲಿ ಏನಪ್ಪಾ ಅಂದ್ರೆ 4 ವರ್ಗಗಳಾಗಿ ವಿಂಗಡಣೆ ಮಾಡಿದ್ರು. ಹಾಗಾದ್ರೆ 4 ವರ್ಗಗಳು ಯಾವ ಇರ್ಬಹುದ್ರಿ ಸರ? ಫಸ್ಟ್ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು, ಶ್ರಮಿಕರು. ನೋಡಿ, ಫಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಪಂಡಿತ ವರ್ಗ ಇರ್ತಾ ಇತ್ತು. ಪಂಡಿತ ವರ್ಗ ಅಂದ್ರೆ ಯಾರು? ಬ್ರಾಹ್ಮಣ ಅಂತ. ಪಂಡಿತ ವರ್ಗ ಯಾರು ಬರ್ತಾ ಇದ್ರು ಅಂದ್ರೆ ಬ್ರಾಹ್ಮಣರು ಬರ್ತಾ ಇದ್ರು, ಬ್ರಾಹ್ಮಣರು. ಇನ್ನು ಯೋಧರು, ಯೋಧರು ಯೋಧರು ಇವರಿಗೆ ಕ್ಷತ್ರಿಯರು ಅಂತ ಕರೀತಾ ಇದ್ರು, ಕ್ಷತ್ರಿಯರು. ಇನ್ನ ಕ್ಷತ್ರಿಯರು ಮುಂದೇನು ಏನಪ್ಪಾ ಅಂದ್ರೆ ಇಲ್ಲಿ ಯೋಧ ಅಂದ್ಕೊಳ್ಳಿ ಏನಪ್ಪಾ ಅಂದ್ರೆ ನಾವು ವ್ಯಾಪಾರಿಗಳು. ವ್ಯಾಪಾರಿಗಳು ವೈಶ್ಯರಾಗಿರಬಹುದು, ವ್ಯಾಪಾರಿಗಳು ವೈಶ್ಯರಾಗಿರಬಹುದು, ವೈಶ್ಯರು ವೈಶ್ಯರು. ಇನ್ನ ಅತ್ಯಂತ ಏನಪ್ಪಾ ಅಂದ್ರ ಶ್ರಮದಾಯಕ ಜೀವನವನ್ನು ನಡೆಸ್ತಕ್ಕಂಥ ವರ್ಗ ಯಾವುದು ಅಂದ್ರೆ ನಿಮಗೆಲ್ಲ ಗೊತ್ತದ ಶ್ರಮದಾಯಕ ಜೀವನ, ಶ್ರಮಿಕರು ಅಂತ ಕರಿತೀವಿ. ಇವರಿಗೆ ನಾವು ಇಲ್ಲಿ ನಿಮಗೆಲ್ಲ ಗೊತ್ತದ ಶೂದ್ರ ವರ್ಗ ಅಂತ ಕರಿತೀವಿ, ಶೂದ್ರ ವರ್ಗ ಅಂತ ಕರಿತೀವಿ. ಇಲ್ಲಿ ಈ 3 ಏನಪ್ಪಾ ಅಂದ್ರ ಈ ವರ್ಗಗಳನ್ನ ದ್ವಿಜ ಅಂತ ಕರೀತಾರ. ದ್ವಿಜ ನೆನಪಿಗೆ ದ್ವಿಜ ಅಂತ ಕರೀತಾರ. ಹಾಗಾದ್ರೆ ಈ ವರ್ಗಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಪಂಚಮ ವರ್ಗ ಅಂತ ಕರೀತಾರ. ಏನಂತ ಕರೀತಾರೆ? ಪಂಚಮ ವರ್ಗ ಅಂತ ಕರೀತಾರ. ಇವ್ರಿಗೆ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಅಸ್ಪೃಶ್ಯರು ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಅಸ್ಪೃಶ್ಯರು ಕೂಡ ಅಂತ ಕರೀತಾ ಇದ್ರು. ಹೀಗೆ ಸಮಾಜವನ್ನು ಏನ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಸಾಮಾಜಿಕವಾಗಿ 4 ವರ್ಗಗಳಾಗಿ ಏನ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಇವರು ವಿಂಗಡಣೆಯನ್ನ ಮಾಡ್ಕೊಂಡಿದ್ರು. ಆ 4 ವರ್ಗಗಳನ್ನ ಹೇಳಿದೀನಿ. ಇನ್ನ ಮುಂದೆ ಪಂಡಿತ ವರ್ಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ನೋಡ್ರಿ? ಪುರೋಹಿತರು ಬರ್ತಾ ಇದ್ದಾರೆ, ಜ್ಯೋತಿಷಿಗಳು ಬರ್ತಾ ಇದ್ರು, ವೈದ್ಯರು ಬರ್ತಾ ಇದ್ದಾರೆ. ನೋಡಿ, ಪಂಡಿತ ವರ್ಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರ ನೋಡ. ಪಂಡಿತ ವರ್ಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ನೋಡ್ರಿ? ಇಲ್ಲಿ ಮುಖ್ಯವಾಗಿ ಪಂಡಿತ ವರ್ಗ. ಪಂಡಿತ ವರ್ಗ ಅಂದ್ರ ಈ ಎದಕ್ಕೆ ಪಂಡಿತ ವರ್ಗ ಬೇಕಾಗಿತ್ತಪ್ಪ ಅಂದ್ರ ಇಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ರಾಜ ಮಹಾರಾಜರು. ಪಂಡಿತರು ಬೇಕಾಗಿದ್ರು. ಅಂದ್ರೆ ಪಂಡಿತರು ಬ್ರಾಹ್ಮಣರು ಅನೇಕ ಶ್ಲೋಕಗಳನ್ನ ಹೇಳ್ತಾ ಇದ್ರು, ಮಂತ್ರ ಪಠಣೆಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಇಲ್ಲಿ ಪಂಡಿತ ವರ್ಗ, ಪಂಡಿತ ವರ್ಗ, ಪಂಡಿತ ವರ್ಗ. ಈ ವರ್ಗದಲ್ಲಿ ಯಾರ್ಯಾರು ಬರ್ತಾ ಇದ್ರಪ್ಪ ಅಂದ್ರೆ ಬ್ರಾಹ್ಮಣರು, ಜ್ಯೋತಿಷಿಗಳು ಮತ್ತು ವೈದ್ಯರು ಬರ್ತಾ ಇದ್ರು. ವೈದ್ಯರು ಪ್ರಾಚೀನ ಕಾಲದ ವೈದ್ಯರು ಯಾರಾಗಿರ್ಬೋದು? ಚರಕ ಆಗಿರ್ಬೋದು, ಸುಶೂತ್ರ ಆಗಿರ್ಬೋದು ಅನ್ನುವಂಥ ಕೆಲವೊಂದು ವೈದ್ಯರು ಕೂಡ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ಬರ್ತಾ ಇದ್ರು. ಇನ್ನು ಈ ವೈದ್ಯರು ಕೂಡ ಇಲ್ಲಿ ಸೇರಿದ್ರು. ಈಗ ಯಾವ ಯಾವ ಥರದ ಬೆಳೆಗಳನ್ನ ಕೂಡ ಬೆಳೀತಾ ಇದ್ರು. ಅಲ್ಲಿ ಗೋಧಿ ಬೆಳೀತಾ ಇದ್ರು. ಅವರ ಪ್ರಮುಖ ಆಹಾರ ಧಾನ್ಯ ಕೂಡ ಆಗಿತ್ತು. ಗೋಧಿಯ ಜೊತೆಗೆ ಬಾರ್ಲಿ ಕೂಡ. ಬಾರ್ಲಿ ಅಂದ್ರೆ ಏನ್ರಿ ಸರ? ಬಾರ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಸದಕ ಅಂತ ಕರಿತೀವಲ್ಲ, ಸದಕ ಸಲಿಕಿನ ಅಕ್ಕಿಗೆ ಏನಂತ ಕರಿತೀವಿ? ಬಾರ್ಲಿ ಅಂತ ಕರಿತಾ ಇದ್ರು. ಇನ್ನು ಅಕ್ಕಿ ಕೂಡ ಬೆಳೀತಾ ಇದ್ರು. ನೋಡಿ, ಯಾವ ಥರದ ಧಾನ್ಯಗಳನ್ನು ಕೂಡ ಬೆಳೀತಾ ಇದ್ರು, ಆಹಾರ ಧಾನ್ಯಗಳನ್ನ. ಇನ್ನು ಹಣ್ಣುಗಳನ್ನ ಬೆಳೀತಾ ಇದ್ರು, ತರಕಾರಿಗಳನ್ನ ಬೆಳೀತಾ ಇದ್ರು, ಖರ್ಜೂರಗಳನ್ನ ಬೆಳೀತಾ ಇದ್ರು, ಹಾಲು ಮುಂತಾದವುಗಳನ್ನ ಬಳಸ್ತಾ ಇದ್ರು. ಇನ್ನು ಮಾಂಸಾಹಾರ ಮೀನವನ್ನು ಬಳಸ್ತಾ ಇದ್ರು, ಮಾಂಸವನ್ನು ಬಳಸ್ತಾ ಇದ್ರು. ಹಂದಿಯ ಮಾಂಸವನ್ನ, ಕೋಳಿಯ ಮಾಂಸವನ್ನ, ಆಮೆಯ ಮಾಂಸವನ್ನ ಮುಂತಾದವುಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಉಪಯೋಗವನ್ನ ಮಾಡ್ತಾ ಇದ್ದಾರ. ನೋಡಿ, ಮೊದಲ ಗೋಧಿಯನ್ನ ಬಳಸಿದ್ರು, ಆನಂತರ ಗೋಧಿಯ ಸದಿಕಿನಕ್ಕಿ ಬಾರ್ಲಿಯನ್ನ ಬಳಸಿದ್ರು, ಆನಂತರ ರೈಸ್ ಅಕ್ಕಿಯನ್ನ ಬಳಸಿದ್ರು. ಅನೇಕ ಹಣ್ಣುಗಳನ್ನ, ಅನೇಕ ತರಕಾರಿಗಳನ್ನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ವೆಜಿಟೇರಿಯನ್ ಪದಾರ್ಥಗಳನ್ನ ಬೆಳೆಸ್ಕೊಂಡಿದ್ರು. ನಾನ್ ವೆಜಿಟೇರಿಯನ್ ಪದಾರ್ಥಗಳನ್ನ ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಇವರು ಬಳಸ್ಕೊಂಡಿದ್ರು. ಹಾಗಾದ್ರೆ ಹಂದಿಯ ಮಾಂಸ ಆಗಿರ್ಬೋದು, ಕೋಳಿಯ ಮಾಂಸ ಆಗಿರ್ಬೋದು, ಆಮೆಯ ಮಾಂಸ ಆಗಿರ್ಬೋದು, ಅನೇಕ ಮಾಂಸಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇವರು ಸೇವನೆಯನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಗೊತ್ತಿರಲಿ ನಿಮ್ಗೆ. ಇನ್ನು ಯಾವ ಯಾವ ಥರದ ಬಟ್ಟೆಗಳನ್ನು ಹಾಕೊಳ್ತಾ ಇದ್ರು? ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಅವರ ಉಡುಪು ಏನಪ್ಪಾ ಅಂದ್ರೆ ಬಹಳಷ್ಟು ಸರಳವಾಗಿತ್ತು. ನೋಡಿ, ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳನ್ನು ಏನು ಮಾಡ್ತಾ ಇದ್ರು? ಧರಿಸ್ತಾ ಇದ್ರು. ಅವರ ಉಡುಪು ಬಹಳಷ್ಟು ಸರಳವಾಗಿತ್ತು. ಹಾಗಾದ್ರೆ ಸರಳ ಅಂದ್ರೆ ಯಾವ ಥರನಾಗಿ ಇರ್ತಾ ಇತ್ತು? ಯಾವ ಥರನಾಗಿ ಇರ್ತಾ ಇತ್ತು ಅಂದ್ರಲ್ಲಿ ಪುರುಷರು ಮತ್ತು ಮಹಿಳೆಯರು ನೋಡಿ, ಪುರುಷ ಆಗಿರ್ಬೋದು ಅಥವಾ ಮಹಿಳೆಯಾಗಿರ್ಬೋದು,
ಮೇಲುಡುಗೆ ಶಾಲ್ ಮತ್ತು ಕೆಳಗುಡುಗೆ ಧೋತಿಯನ್ನು ಧರಿಸ್ತಾ ಇದ್ರು. ನೋಡ್ರಿ, ಮೇಲುಡುಗೆ ಏನು ಧರಿಸ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ಶಾಲನ್ನ ಧರಿಸ್ತಾ ಇದ್ರು, ಕೆಳಗೆ ಏನು ಧರಿಸ್ತಾ ಇದ್ರಪ್ಪ ಅಂದ್ರೆ ಧೋತಿಯನ್ನ ಧರಿಸ್ತಾ ಇದ್ರು. ಸಿಂಧೂ ಮಹಿಳೆಯರು ಆಭರಣ ಪ್ರಿಯರಾಗಿದ್ರು. ಸಿಂಧೂ ಮಹಿಳೆಯರು ಏನು ಮಾಡ್ತಾರಪ್ಪ ಅಂದ್ರೆ ಆಭರಣ ಪ್ರಿಯರಾಗಿದ್ರು. ಆಭರಣಗಳನ್ನು ಕೂಡ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇವರು ಹಾಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ. ಅಂದ್ರೆ ಇವ್ರಿಗೆ ಏನಪ್ಪ ಅಂದ್ರೆ ಲೋಹಗಳ ಒಂದು ಏನಪ್ಪ ಅಂದ್ರೆ ಜ್ಞಾನ ಕೂಡ ಇರ್ತಾ ಇತ್ತು ಅನ್ನೋದನ್ನ ಇದ್ರ ಮುಖಾಂತರ ನಾವು ತಿಳ್ಕೊಬಹುದು. ಸ್ತ್ರೀ ಪುರುಷರು ಆಭರಣ ಧರಿಸ್ತಾ ಇದ್ರು. ನಡುಪಟ್ಟಿ ಅಂದ್ರೆ ಪ್ರಾಚೀನ ಕಾಲದೇ ಅಜ್ಜ ಅಜ್ಜಿ ಏನು ಧರಿಸ್ತಾ ಇದ್ರಪ್ಪ ಅಂದ್ರೆ ಅಲ್ಲಿ ನಾವೇನು ಬೆಲ್ಟ್ ಹಾಕೋತೀವಲ್ಲ ಹಂಗ ಅಲ್ಲಿ ನಡುಪಟ್ಟಿಯನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಬೆಳ್ಳಿದನ್ನ ಹಾಕೊಳ್ತಾ ಇದ್ರು. ಇನ್ನು ನತ್ತಾಗಿರ್ಬಹುದು, ಇನ್ನು ಕಿವಿಯೋಲೆ ಆಗಿರ್ಬಹುದು, ಇನ್ನು ಕಾಲ್ಗೆಜ್ಜೆ ಅಂದ್ರೆ ಏನಪ್ಪ ಅಂದ್ರೆ ಚಾಳ ಅಂತ ಕರಿತೀವಲ್ಲ ನಾವು, ಕಾಲ್ಗೆಜ್ಜೆ ಅಂತ ಕರಿತಾ ಇದ್ರು. ಮಹಿಳೆಯರು ಮಾತ್ರ ಧರಿಸ್ತಾ ಇದ್ರು. ಆಭರಣದ ಆಕಾರ ಮತ್ತು ವಿನ್ಯಾಸ ವೈವಿಧ್ಯಪೂರ್ಣವಾಗಿದೆ. ನೋಡ್ರಿ, ಆಭರಣದ ಆಕಾರ ಮತ್ತು ಅಲ್ಲಿ ಏನಪ್ಪ ಅಂದ್ರೆ ವಿನ್ಯಾಸ ಅಂದ್ರೆ ಡಿಸೈನ್ ಇರ್ತಾ ಇದ್ರು. ಆಕಾರನ ಬೇರೆ ಇರ್ತಾ ಇತ್ತು, ಡಿಸೈನ್ ಅನ್ನ ಈಗ ಕಾಲ್ಗೆಜ್ಜೆ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ನತ್ತಾಗಿರ್ಬೋದು, ಮುಂತಾದವುಗಳನ್ನ ತಮಗೆ ಹೆಂಗೆ ಬೇಕಲ್ಲ ಹಂಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವಾಗೆ ಆಕಾರಗಳನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡ್ಬೇಕು ನಾವು. ಹಾಗಾದ್ರೆ ಈ ನಾಣ್ಯಗಳ ಈ ಒಂದು ಆಭರಣಗಳು ಯಾವುದರಿಂದ ರೆಡಿ ಮಾಡ್ತಾ ಇದ್ರಪ್ಪ ಅಂದ್ರೆ ಚಿನ್ನದಿಂದ ರೆಡಿ ಮಾಡ್ತಾ ಇದ್ರು, ಬೆಳ್ಳಿ ಆಗಿರ್ಬೋದು, ಅಮೂಲ್ಯ ರತ್ನಗಳನ್ನ ಆಭರಣಗಳಾಗಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಉಪಯೋಗವನ್ನ ಮಾಡ್ತಾ ಇದ್ರು. ನೋಡ್ರಿ, ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಅಂದ್ರೆ ಈ ಏನಪ್ಪ ಅಂದ್ರೆ ಕೂದಲಿಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಡಿಸೈನ್ಗಳನ್ನು ಮಾಡ್ತಾ ಇದ್ರು. ಒಟ್ಟಾರೆ ಅವರು ಸುಂದರವಾಗಿ ಕಾಣಲಿಕ್ಕೆ ಆಭರಣಗಳನ್ನು ಕೂಡ ಧರಿಸ್ತಾ ಇದ್ರು. ಮತ್ತು ಅದರ ಜೊತೆಗೆ ಏನಪ್ಪ ಅಂದ್ರೆ ಕೇಶಾಲಂಕಾರ ಕಲಿಯುವವರಿಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅಲ್ಲಿ ಗೊತ್ತಿತ್ತು ಅನ್ನೋದನ್ನು ನೋಡಬೇಕು. ಇಂಥ ದಂತದ ಬಾಚಣಿಕೆ, ಆನೆಯ ದಂತದಿಂದ ಏನಪ್ಪ ಅಂದ್ರೆ ಬಾಚಣಿಕೆ ಕೂಡ ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಇವರು ರೆಡಿ ಮಾಡ್ಕೊಂಡಿದ್ರು. ಇನ್ನು ಕಂಚಿನ ಕನ್ನಡಿಗಳನ್ನು ಉಪಯೋಗಿಸ್ತಾ ಇದ್ರು. ದಂತ, ಲೋಹ, ಮಡಕೆ, ಕಲ್ಲಿನಿಂದ ಮಾಡಿದ ಸೌಂದರ್ಯ ಪ್ರಸಾಧನಗಳ ಪೂಜೆಯಲ್ಲಿ ಹರಪ್ಪದಲ್ಲಿ ಪತ್ಯ ಆಗಿದೆ. ನೋಡಿ, ದಂತ, ಆನೆಯ ದಂತ, ಲೋಹಗಳಿಂದ ಮತ್ತು ಮಡಕೆಯಿಂದ ಮತ್ತು ಕಲ್ಲಿನಿಂದ ಮಾಡಿದ ಅನೇಕ ಏನಪ್ಪ ಅಂದ್ರೆ ಸೌಂದರ್ಯವಾದ ಏನಪ್ಪ ಅಂದ್ರೆ ಲೇಪನಗಳನ್ನು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಅನ್ನುವಂಥ ಒಂದು ಪೆಟ್ಟಿಗೆ ಎಲ್ಲಿ ಸಿಕ್ಕಿಪ್ಪ ಅಂದ್ರೆ ಹರಪ್ಪದಲ್ಲಿ ನಮ್ಗೆ ಏನಾಗಿತ್ತಪ್ಪ ಅಂದ್ರೆ ಲಭ್ಯ ಆಗೈತಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬೇಕು. ಇನ್ನು ಮುಖ ಮತ್ತು ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡಿಕೆಗಳನ್ನು ಏನು ಮಾಡ್ತಾ ಇದ್ರು, ಧರಿಸ್ತಾ ಇದ್ರು. ಮುಖಕ್ಕೆ ಮತ್ತು ಕಣ್ಣಿಗೆ ಮತ್ತು ಏನಪ್ಪ ಅಂದ್ರೆ ಇಲ್ಲಿ ಆ ತುಟಿಗೆ ಏನು ಮಾಡ್ತಾ ಇದ್ರು, ಮುಖಕ್ಕೆ ಪೌಡರ್ ಹಾಕ್ತಾ ಇದ್ರು. ಇನ್ನು ತುಟಿಗೆ ಏನು ಲಿಪ್ಟಿಕ್ ಅಂತ ಕರಿತೀವಲ್ಲ ನಾವು, ಲಿಪ್ಟಿಕ್ ಅನ್ನು ಕೂಡ ಹಚ್ಕೊಳ್ತಾ ಇರ್ಬೋದು, ಕೆಂಪಾಗಿ ಕಾಣುವಂಥದ್ದು. ಇನ್ನು ಕಣ್ಣಿಗೆ ಕಾಡಿಕೆಗಳನ್ನು ಕೂಡ ಏನು ಮಾಡ್ತಾ ಇದ್ರು ಈ ಸ್ತ್ರೀಯರು ಹಾಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವೆಲ್ಲ ಈಗ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಇವರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಅತ್ಯುತ್ತಮ ಒಂದು ಆಡಳಿತ ಇರ್ತಾ ಇತ್ತು. ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚಿನ ಒಲವಿತ್ತು. ಒಳಾಂಗಣ ಅಂದ್ರೆ ಏನ, ಹೊರಾಂಗಣ ಅಂದ್ರೆ ಏನ? ಇಲ್ಲಿ ಒಳಾಂಗಣ ಕ್ರೀಡೆಗಳು ಯಾವಾಗಿರ್ಬೋದು ಮತ್ತು ಹೊರಾಂಗಣ ಕ್ರೀಡೆಗಳು ಯಾವಾಗಿರಬಹುದು? ಅಲ್ಲಿ ಪಗಡಿ ಆಡೋದು, ಬೇಟೆ ಆಡುವುದು, ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯುವುದು, ಜೇಡಿ ಮಣ್ಣಿನ ತಯಾರಿಕೆ ಮತ್ತು ಚದುರಂಗ, ಮನರಂಜನಾ ಅನೇಕ ವಿಧಾನಗಳು ಕೂಡ ಅಲ್ಲಿರ್ತಾ ಇದ್ದು. ಅವರಿಗೆ ನೃತ್ಯ ಆಗಿರ್ಬೋದು, ನೋಡ್ರಿ ಒಳಾಂಗಣ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು ಅನ್ನುವಂಥ ನೃತ್ಯವನ್ನು ಕೂಡ ಮಾಡ್ತಾ ಇದ್ರು, ಸಂಗೀತವನ್ನು ಕೂಡ ಹೇಳ್ತಾ ಇದ್ರು. ಇನ್ನು ಕುಂಬಾರನು ಚಕ್ರದಿಂದ ಮಾಡಿದ ಬಹು ವೈವಿಧ್ಯಮಯ ಮಣ್ಣಿನ ಪಾತ್ರೆಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಪತ್ಯ ಆಗಿವೆ. ನೋಡಿ, ಕುಂಬಾರ ಏನು ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ನಾವು ಅನೇಕ ವರ್ಗಗಳನ್ನು ನೋಡೋದಿಲ್ಲ, ಆ ವರ್ಗಗಳು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ಅನೇಕ ವರ್ಗಗಳು ಕುಂಬಾರ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಮಡಿಕೆಗಳನ್ನು ಏನು ಮಾಡ್ತಾ ರೆಡಿ ಮಾಡ್ತಾ ಇದ್ದ. ಅವುಗಳ ಹೊಳಪಿನ ಇಲ್ಲವೇ ಬಣ್ಣದಲ್ಲಿ ಕೂಡ ಚಿತ್ರಿಸಲಾಗಿದೆ. ಅವುಗಳನ್ನು ಮಡಿಕೆಗಳನ್ನು ರೆಡಿ ಮಾಡಿ ಅವಕ್ಕೆ ಏನು ಮಾಡ್ತಾ ಇದ್ರು, ಬಣ್ಣಗಳನ್ನು ಹಾಕ್ತಾ ಇದ್ರು. ಬಣ್ಣಗಳನ್ನು ಹಾಕಿ ವೈವಿಧ್ಯಮಯವಾದ ಚಿತ್ರಗಳನ್ನು ಅಲ್ಲಿ ಬಿಡಿಸ್ತಾ ಇದ್ರು. ನೋಡ್ಲಿಕ್ಕೆ ಚಂದ ಕಾಣಲಿಕ್ಕೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಆಕರ್ಷಣೆ ಕಾಣಲಿಕ್ಕೆ ಏನು ಮಾಡ್ತಾ ಇದ್ರು, ಬಣ್ಣಗಳನ್ನು ಅಲ್ಲಿ ಆ ಮಡಿಕೆಗೆ ಹಾಕ್ತಾ ಇದ್ರು. ಇನ್ನು ತಾಮ್ರ ಆಗಿರ್ಬೋದು, ಕಂಚು ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಪಿಂಗಾಣಿಯ ಪಾತ್ರೆಗಳಾಗಿರ್ಬೋದು ಕೂಡ ಅಲ್ಲಿ ಉಪಯೋಗದಲ್ಲಿ ಇರ್ಬೋದು. ಇನ್ನು ಮಕ್ಕಳ ಆಟಿಕೆಗಳಾದ ಜೇಡಿ ಮಣ್ಣಿನ ಪಕ್ಷಿಗಳು, ಪ್ರಾಣಿಗಳು, ಪುರುಷರು, ಸ್ತ್ರೀಯರು, ಗಾಲಿ ಬಂಡಿಗಳು, ಕುರ್ಚಿಗಳ ಮಾದರಿಗಳು ಕೂಡ ಅಲ್ಲಿ ಸಾಮಾನ್ಯವಾಗಿದ್ದವು. ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳನ್ನು, ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳ ಕೊಡಲಿ, ಬರ್ಚಿ, ಕಟಾರಿ, ಗದೆ, ಕವನೆ, ಬಿಲ್ಲು, ಬಾಣಗಳು ಕೂಡ ಏನಾಗ್ಯಾವಪ್ಪ ಅಂದ್ರೆ ಅಲ್ಲಿ ನಮಗೆ ಕಂಡು ಬಂದಿದ್ದಾವ. ಇನ್ನು ಇವರ ಶವ ಸಂಸ್ಕೃತಿ ಹೆಂಗಿರ್ತಾ ಇತ್ತು? ಶವ ಸಂಸ್ಕೃತಿ ನೋಡಿ, ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮುಖಾಂತರ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ಅವರ ಶವವನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ದಹನ ಅಂದ್ರೆ ಏನಪ್ಪ ಅಂದ್ರೆ ಸುಡ್ತಾ ಇದ್ರು.
ಹೊಳುದಂದ್ರೆ ಏನು ಮಾಡ್ತಾ ಇದ್ರಪ್ಪ ಅಂದರೆ ಭೂಮಿಯಲ್ಲಿ ಏನು ಮಾಡ್ತಾ ಇದ್ರು, ಆ ಹೆಣವನ್ನು, ಸತ್ತಂಥ ಹೆಣವನ್ನು, ಸತ್ತ ಮನುಷ್ಯನನ್ನು ಏನು ಮಾಡ್ತಾ ಇದ್ರು, ಅಲ್ಲಿ ಒಗಿತಾ ಇದ್ರು ಅನ್ನುವಂಥದ್ದು. ಮಾನವರ ಮೂಳೆಗಳು ಮತ್ತು ಬೂದಿ ತುಂಬಿದ ಅನೇಕ ಚಿತಾಭಸ್ಮದ ಮುಡಿಕೆಗಳು ಪತ್ತೆಯಾಗಿವೆ. ಹರಪ್ಪದಲ್ಲಿ ವಿಶಾಲವಾದ ಒಂದು ಸ್ಮಶಾನ ಕೂಡ ದೊರೆತಿದೆ ಅನ್ನುವಂಥದ್ದು ನೋಡ್ರಿ. ಈಗ ಸಾಮಾಜಿಕ ಸ್ಥಿತಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸಿಂಧೂ ನಾಗರಿಕತೆಯ ಸಾಮಾಜಿಕ ಜೀವನವನ್ನು ತಿಳಿಸಿ ಅಂತ. ಹಾಗಾದ್ರೆ ಸಿಂಧೂ ನಾಗರಿಕತೆಯ ಸಾಮಾಜಿಕ ಜೀವನದಲ್ಲಿ ನಾವು ಏನೇ ತಿಳ್ಕೊಂಡಿದ್ದೀವಿ ಅಂತ, ಅಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತ ನೋಡಿದ್ವಿ, ಯಾವ ಯಾವ ತರಕಾರಿಗಳನ್ನು, ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಅಂತ ನೋಡಿದ್ವಿ. ಅಲ್ಲಿ ಮತ್ತೇನಪ್ಪ ಅಂದ್ರೆ ಅವುಗಳನ್ನು ಹೇಗೆ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ವಿ. ಇನ್ನು ವೆಜಿಟೇರಿಯನ್ ಕೂಡ ಆಗಿದ್ರು, ನಾನ್ ವೆಜಿಟೇರಿಯನ್ ಮೀನು ಮಾಂಸಗಳನ್ನು, ಹಂದಿ ಮಾಂಸಗಳನ್ನು, ಕೋಳಿ ಮಾಂಸಗಳನ್ನು ಕೂಡ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸೇವನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನೋಡಿದ್ವಿ. ಅದ್ರ ಜೊತೆಗೆ ಅವರು ಅವರ ಉಡುಗೆ ಹೆಂಗಿತ್ತಪ್ಪ ಅಂದ್ರೆ ಅತ್ಯಂತ ಸರಳವಾಗಿತ್ತು. ಏನಪ್ಪ ಅಂದ್ರೆ ಶಾಲ್ ಆಗಿರ್ಬೋದು ಅಥವಾ ಶರ್ಟ್ ಆಗಿರ್ಬೋದು ಅಥವಾ ಧೋತಿ ಆಗಿರ್ಬೋದು ಧರಿಸ್ತಾ ಇದ್ರು. ಇನ್ನು ಸ್ತ್ರೀಯರು ಮತ್ತು ಪುರುಷರು ಆಭರಣ ಪ್ರಿಯರಾಗಿದ್ದರು. ಅನೇಕ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಧರಿಸ್ತಾ ಇದ್ರು. ನತ್ತಾಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು, ನಡುಪಟ್ಟಿ ಆಗಿರ್ಬೋದು ಮುಂತಾದವುಗಳನ್ನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸ್ತ್ರೀಯರು ಧರಿಸ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡಿದ್ವಿ. ಇನ್ನು ಮುಖ್ಯವಾಗಿ ಏನಪ್ಪ ಅಂದ್ರೆ ಇಲ್ಲಿ ನಾವು ಅಲ್ಲಿ ಸೌಂದರ್ಯ ಸ್ಥಾನಗಳ ಮುಖಕ್ಕೆ ಏನಪ್ಪ ಅಂದ್ರೆ ಬಣ್ಣವನ್ನು ಹಚ್ತಾ ಇದ್ರು, ತುಟಿಗೆ ಬಣ್ಣವನ್ನು ಹಚ್ತಾ ಇದ್ರು ಮತ್ತು ಕಣ್ಣಿಗೆ ಗಾಡಿಗಳನ್ನು ಕೂಡ ಹಾಕ್ತಾ ಇದ್ರು. ಇನ್ನು ಅನೇಕ ಒಳಾಂಗಣ ಮತ್ತು ಹೊರಾಂಗ ಕ್ರೀಡೆಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ವಿ. ಯಾವ ಯಾವ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪಗಡೆ ಆಗಿರ್ಬೋದು, ಬೇಟೆಗಾರ ಆಗಿರ್ಬೋದು ಮುಂತಾದವುಗಳನ್ನು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಕುಂಬಾರನು ಚಕ್ರದಿಂದ ಮಾಡಿದ ಮಡಕೆಗೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅಲ್ಲಿ ಮಡಕೆಯನ್ನು ಮಾಡಿ ಅದಕ್ಕೆ ಬಣ್ಣವನ್ನು ಕೊಟ್ಟು ಆ ಮಡಕೆಯನ್ನು ಏನು ಮಾಡ್ತಾ ಇದ್ದ, ವಿನ್ಯಾಸವನ್ನು ಗೊಳಿಸ್ತಾ ಇದ್ದ, ಆಕರ್ಷಣೀಯವಾಗಿ ಕಾಣಲು ಏನು ಮಾಡ್ತಾ ಇದ್ದ, ರೆಡಿಯನ್ನು ಮಾಡ್ಕೊಳ್ತಾ ಇದ್ದ. ಇನ್ನು ಅನೇಕ ಮಕ್ಕಳ ಆಟಿಕೆಗಳಾದ ಅನೇಕ ಸಾಮಾನುಗಳನ್ನು ಅಲ್ಲಿ ಏನು ಮಾಡ್ತೀವಿ ನೋಡಿದ್ವಿ ನಾವು. ಇನ್ನು ಶವ ಸಂಸ್ಕಾರ ಪದ್ಧತಿ ಹೆಂಗಿರ್ತಾ ಇತ್ತು, ಅವ್ರು ಸಿಂಧೂ ನಾಗರಿಕತೆ ಶವ ಸಂಸ್ಕಾರ ಪದ್ಧತಿ ಹೆಂಗಿತ್ತಪ್ಪ ಅಂದ್ರೆ ಹೂಳುವ ಇಲ್ಲವ ದಹನ ಅಂದ್ರೆ ಸುಡುವುದಕ್ಕೆ ಅಂತ ಕರಿತೀವಿ, ಹೂಳುವ ಅಂದ್ರೆ ಹೊಗೆಯುವುದಕ್ಕೆ ಅಂತ ಕರಿತೀವಪ್ಪ ಅಂದ್ರೆ ನಾವು ಹೂಳುವ ಅಂತ ಕರಿತೀವಿ. ಇಲ್ಲಿ ಹರಪ್ಪದಲ್ಲಿ ಮತ್ತು ಕೆಲವು ದೊಡ್ಡ ಸ್ಮಶಾನ ಕೂಡ ದೊರೆತಿದೆ ಅನ್ನುವಂಥ ಮಾತನಲ್ಲಿ ನಾವು ನೋಡಿದ್ವಿ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಒಂದು ಲಕ್ಷಣ ಯಾವ ಆಗಿರಬಹುದು ಅನ್ನುವಂಥದ್ದನ್ನು ನೋಡಿದ್ವಿ. ನಾವು ರಾಜಕೀಯನ ತಿಳ್ಕೊಂಡಿದ್ವಿ, ಸಾಮಾಜಿಕ ತಿಳ್ಕೊಂಡ್ವಿ. ಇನ್ಯಾವ ಲಕ್ಷಣ ನಾವು ತಿಳ್ಕೊಬೇಕು, ನಾವು ಮುಖ್ಯವಾಗಿ ಆರ್ಥಿಕ ಸ್ಥಿತಿ. ಆರ್ಥಿಕ ಸ್ಥಿತಿ